ನಮಸ್ಕಾರ. ಇವತ್ತು ನಾವು ಸಿಂಹರಾಶಿಯವರ ಬಗ್ಗೆ ಬಂದಿರೋ ಒಂದು ಬಹಳನೇ ಇಂಟ್ರೆಸ್ಟಿಂಗ್ ಆದ ಜ್ಯೋತಿಷ್ಯದ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ, ಒಂದು ದೊಡ್ಡ ದೈವಿಕ ಅನುಗ್ರಹ ಸಿಂಹರಾಶಿಯವರ ಮೇಲಿದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಇದರ ಅಸಲಿ ಅರ್ಥ ಏನು? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದುನೇ ಈ ಒಂದು ವಾಕ್ಯ. ಸಿಂಹರಾಶಿಯವರ ಮೇಲೆ ಈಗ ದೈವಶಕ್ತಿಯ ವಿಶೇಷ ಕಣ್ಣು ಬಿದ್ದಿದೆ. ಇದು ಕೇಳೋಕೆ ಸುಲಭ ಅನ್ಸಿದ್ರೂ ಇದರ ಹಿಂದೆ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಇದೆ. ಏನಿದು ವಿಶೇಷ ಕಣ್ಣು? ಸಿಂಹರಾಶಿಯವರಿಗೆ ಯಾಕಿದಿಷ್ಟು ಮುಖ್ಯ? ಬನ್ನಿ ಇದರ ಆಳಕ್ಕೆ ಇಳಿಯೋಣ. ಮೊದಲು ಸಿಂಹರಾಶಿಯವರ ಮೂಲ ಸ್ವಭಾವ ಏನು ಅಂತ ಅರ್ಥ ಮಾಡ್ಕೋಬೇಕು. ಅದೇ ಅವರ ರಾಜಗುಣ. ಈ ಗುಣಗಳೇ ಅವರ ಶಕ್ತಿ. ಆದ್ರೆ ಇತ್ತೀಚೆಗೆ ಇದೇ ಗುಣಗಳಿಂದ ಅವರಿಗೆ ಯಾಕೆ ಕಷ್ಟವಾಯಿತು ಅಂತನೂ ನೋಡೋಣ. ಸಿಂಹರಾಶಿ ಅಂತಕ್ಷಣ ನೆನಪಾಗೋದೇ ಈ ಗುಣಗಳು. ಹುಟ್ಟಿನಿಂದಲೇ ಬರುವ ನಾಯಕತ್ವ, ಅಚಲವಾದ ಆತ್ಮವಿಶ್ವಾಸ, ಯಾವುದಕ್ಕೂ ಜಗ್ಗರದ ಧೈರ್ಯ ಮತ್ತೆ ಇದ್ದಿದ್ದನ್ನ ಇದ್ದೇ ಹಾಗೆ ಹೇಳುವ ನೇರ ನುಡಿ. ಇದೇ ಕಾರಣಕ್ಕೆ ಅವರು ಯಾರ ಮುಂದೆನೂ ಸುಲಭವಾಗಿ ತಲೆಬಾಗಲ್ಲ ಅಲ್ವಾ? ಆದ್ರೆ ಒಂದು ವಿಚಿತ್ರ ಏನಂದ್ರೆ, ಇಷ್ಟೆಲ್ಲ ಅದ್ಭುತ ಗುಣಗಳಿದ್ರೂ ಕಳೆದ ಕೆಲವು ಕಾಲಗಳಿಂದ ಸಿಂಹರಾಶಿಯವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ. ಅವರು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ಸರಿಯಾದ ಮನ್ನಣೆ ಸಿಗದಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದ್ರೆ? ಜ್ಯೋತಿಷ್ಯದ ಪ್ರಕಾರ ಉತ್ತರ ಇರೋದು ಸೂರ್ಯದೇವನ ಅನುಗ್ರಹದಲ್ಲಿ. ಯಾಕೆಂದ್ರೆ ಸಿಂಹರಾಶಿಯವರ ನಿಜವಾದ ಶಕ್ತಿಯ ಮೂಲವೇ ಆ ದೈವಿಕ ಸಂಪರ್ಕ. ಹೌದು, ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಯ ಅಧಿಪತಿ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಸೂರ್ಯದೇವ. ಸೂರ್ಯನ ಕೃಪೆ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಸಿಂಹರಾಶಿಯವರನ್ನ ಜ್ಯೋತಿಷ್ಯದ ಪ್ರಕಾರ ಸೋಲ್ಸೋದು ಅಸಾಧ್ಯ ಅಂತಾರೆ. ಅವರ ನಿಜವಾದ ಪವರ್ ಸೋರ್ಸ್ ಅದೇ. ಈಗ ಸಾಮಾನ್ಯವಾದ ವಿಷಯ, ಈಗಿನ ಗ್ರಹಗಳ ಸ್ಥಿತಿ ಹೇಗಿದೆ ಅಂದ್ರೆ, ಸೂರ್ಯದೇವನ ದೈವಿಕ ಅನುಗ್ರಹ ನೇರವಾಗಿ ಸಿಂಹರಾಶಿಯ ಮೇಲೆ ಕೇಂದ್ರೀಕೃತ ಆಗ್ತಾ ಇದೆ. ಅಂದ್ರೆ ಆ ಒಳ್ಳೆ ಕಾಲದ ಆರಂಭ ಈಗ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿಂದ ಕಥೆಗೆ ಒಂದು ದೊಡ್ಡ ತಿರುವು ಸಿಗತ್ತೆ. ಇಲ್ಲಿವರೆಗೂ ಅನುಭವಿಸಿದ ಕಷ್ಟಗಳು ಕೇವಲ ಕಷ್ಟಗಳು ಅಲ್ಲ, ಬದಲಿಗೆ ಅದೊಂದು ದೈವಿಕ ಪರೀಕ್ಷೆ ಅಂತ. ಸಿಂಹರಾಶಿಯವರ ಜೀವನದಲ್ಲಿ ಸಂಭವಿಸಬಹುದಾದ ಒಂದು ದೊಡ್ಡ ಬದಲಾವಣೆ ಬಡ್ಡೆ. ಹೌದು, ಸಿಂಹರಾಶಿಯವರ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಬರುತ್ತಿದೆ. ಕಳೆದ ಕೆಲವು ತಿಂಗಳುಗಳು ನಿಮ್ಮ ಜೀವನದಲ್ಲಿ ಸಂಕಷ್ಟ, ನಿರಾಸೆ, ಅನಿರೀಕ್ಷಿತ ಸಮಸ್ಯೆಗಳು, ಈ ಎಲ್ಲ ಘಟನೆಗಳು ಒಂದರ ಹಿಂದೆ ಒಂದಾಗಿ ನಡೆದಿರಬಹುದು. ಕೆಲವರು ಈ ಸಮಯದಲ್ಲಿ ನನ್ನ ಅದೃಷ್ಟವೇ ಬದಲಾಗಿದೆಯೇ ಎಂದು ಕೂಡ ಯೋಚಿಸಿದ್ದಿರಬಹುದು. ಆದರೆ ಸ್ನೇಹಿತರೆ, ಒಂದು ಮಾತು ನೆನಪಿಡಿ, ದೈವಬಲಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ. ಆ ಪರೀಕ್ಷೆಯ ನಂತರವೇ ಒಳ್ಳೆಯ ಫಲಿತಾಂಶ ಬರುತ್ತದೆ. ಸಿಂಹರಾಶಿಯವರಿಗೆ ಕಳೆದ ಸಮಯವು ಅದೇ ರೀತಿಯ ಒಂದು ದೈವ ಪರೀಕ್ಷೆಯಾಗಿತ್ತು. ಆದರೆ ಸಂತಸದ ವಿಷಯ ಏನೆಂದರೆ, ಈ ಪರೀಕ್ಷೆಯ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಸಿಂಹರಾಶಿಯ ವಿಶೇಷತೆ. ಸಿಂಹರಾಶಿ ಎಂದರೆ ತಾನೇ ರಾಜಗಾಂಭೀರ್ಯ, ಧೈರ್ಯ ಮತ್ತು ನಾಯಕತ್ವದ ಸಂಕೇತ. ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಹೊಂದಿರುತ್ತಾರೆ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ನಾಯಕತ್ವ ಗುಣ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಗ್ರಹವೇ ಸೂರ್ಯ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಸೂರ್ಯನು ಆತ್ಮಶಕ್ತಿ, ಗೌರವ, ಅಧಿಕಾರ ಮತ್ತು ಯಶಸ್ಸಿನ ಸಂಕೇತ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸಿಂಹರಾಶಿಯವರು ಸಹ ಸಹಜವಾಗಿಯೇ ಇತರರಿಗಿಂತ ವಿಭಿನ್ನ ವ್ಯಕ್ತಿತ್ವ ಹೊಂದಿರುತ್ತಾರೆ. ಆದರೆ ಕಳೆದ ಕೆಲವು ತಿಂಗಳುಗಳು ನಿಮ್ಮ ತಾಳ್ಮೆ ಮತ್ತು ಮನೋಬಲವನ್ನು ಪರೀಕ್ಷಿಸಿದ ಸಮಯವಾಗಿತ್ತು. ಕಳೆದ ಸಮಯದ ಕಷ್ಟಗಳು. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ್ದ ಸಮಸ್ಯೆಗಳು ಹಲವಾರು ಆಗಿರಬಹುದು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲ ಸಿಗದಿರುವುದು, ಹಣದ ಸಮಸ್ಯೆಗಳು, ಕುಟುಂಬದಲ್ಲಿ ಮನಸ್ತಾಪ, ಸ್ನೇಹಿತರೊಂದಿಗೆ ಅಸಮಜ್ಜಿ, ಆರೋಗ್ಯದ ಸಮಸ್ಯೆಗಳು. ಇವೆಲ್ಲವೂ ಸೇರಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿರಾಸೆಯ ಭಾವನೆ ಮೂಡಿಸಿರಬಹುದು. ಕೆಲವರು ಈ ಸಮಯದಲ್ಲಿ ನಾನು ಮಾಡಿದ ಪ್ರಯತ್ನಗಳಿಗೆ ಫಲವೇ ಇಲ್ಲವೇ ಎಂದು ಕೂಡ ಯೋಚಿಸಿದ್ದಿರಬಹುದು. ಆದರೆ ಸ್ನೇಹಿತರೆ, ಇದು ನಿಮ್ಮ ಸೋಲಲ್ಲ, ಇದು ನಿಮ್ಮ ಜೀವನದ ತಾತ್ಕಾಲಿಕ ಪರೀಕ್ಷೆ ಮಾತ್ರ. ಭಾವನಾತ್ಮಕ ನೋವು. ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ತುಂಬಾ ನಂಬಿದವರು ನಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಂಡಾಗ ಬರುವ ನೋವೇ. ಸಿಂಹರಾಶಿಯವರು ಸಾಮಾನ್ಯವಾಗಿ ತಮ್ಮ ಸ್ನೇಹಿತರು ಮತ್ತು ಕುಟುಂಬದವರನ್ನು ತುಂಬಾ ಪ್ರೀತಿಸುತ್ತಾರೆ. ಆದರೆ
ಕೆಲವೊಮ್ಮೆ ನಮ್ಮ ಹತ್ತಿರದವರಿಂದಲೇ ತಪ್ಪು ಅರ್ಥವಾಗುವುದು ಮನಸ್ಸಿಗೆ ತುಂಬಾ ನೋವು ಕೊಡುತ್ತದೆ. ಈ ರೀತಿಯ ಘಟನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿರಬಹುದು. ಈಗ ಶುಭ ಸಮಯ ಆರಂಭ. ಈಗೋ ಮುಖ್ಯವಾದ ವಿಷಯಕ್ಕೆ ಬರೋಣ. ಜ್ಯೋತಿಷ್ಯಶಾಸ್ತ್ರ